ಹಾಯ್ ಹಲೋ ವೆಲ್ಕಮ್ ಟು ಮೈ ಚಾನಲ್. ಯಾರೆಲ್ಲ ಭಾಗ 1ರಿಂದ ಭಾಗ 10 ತನಕ ನೋಡಿಲ್ಲ, ಈ ಕೂಡಲೇ ನೋಡಿ, ತುಂಬ ಇಂಟ್ರೆಸ್ಟಿಂಗ್ ಆಗಿದೆ. ನಿನ್ನ ಪ್ರೀತಿಗೆ ಮನಸೋತೆ ಭಾಗ 11. ಪ್ರೀತಮ್ ಬೈಕ್ಗೆ ಒಬ್ಬ ವ್ಯಕ್ತಿ ಅಡ್ಡ ಬಂದ. ಅವನ ಬೈಕ್ ತಗಲಿ ಆತ ಬಿದ್ದ ರಭಸಕ್ಕೆ ಅವರ ತಲೆಗೆ ಕಲ್ಲು ತಾಗಿ ರಕ್ತ ಸುರಿಯುತ್ತಿತ್ತು. ಪ್ರೀತಮ್ ಆ ವ್ಯಕ್ತಿಯನ್ನು ಆಸ್ಪತ್ರೆಗೆ ಕರೆದುಕೊಂಡು ಹೋದ. ನೋಡೋಕ್ಕೆ ಎತ್ತರ, ಆ ವ್ಯಕ್ತಿ ಯಾವ ಹೀರೋಗೂ ಕಮ್ಮಿ ಇರಲಿಲ್ಲ. ಆದರೆ ಮುಖದಲ್ಲೇ ಅಪಾರವಾದ ನೋವು ಅವನ ಮುಖದ ಕಾಂತಿಯನ್ನು ಕುಂದಿಸಿತ್ತು. ನಥಿಂಗ್ ಟು ವರಿ ಮಿಸ್ಟರ್ ಪ್ರೀತಮ್, ನಿಮ್ಮ ಪೇಷಂಟ್ ಆರಾಮಾಗಿದ್ದಾರೆ. ಇನ್ನು ಸ್ವಲ್ಪ ಹೊತ್ತಲ್ಲಿ ಪ್ರಜ್ಞೆ ಬರುತ್ತದೆ. ಹೌದು, ಇವರು ನಿಮಗೆ ಏನಾಗಬೇಕು? ಸರ್, ಇವರು ಯಾರೆಂದು ಗೊತ್ತಿಲ್ಲ ಸರ್, ನನ್ನ ಬೈಕ್ಗೆ ಅಡ್ಡ ಬಂದರು. ಹೋ ಹೌದಾ, ಈ ಪೇಷಂಟ್ ಮಾನಸಿಕ ಹಾಗೂ ದೈಹಿಕವಾಗಿ ದುರ್ಬಲರಾಗಿದ್ದಾರೆ. ಅವರಿಗೆ ರೆಸ್ಟ್ ಬೇಕು. ಓಕೆ ಸರ್, ಐ ವಿಲ್ ಟೇಕ್ ಕೇರ್ ಆಫ್ ಹಿಮ್. ಇವರ್ಯಾರು? ನನ್ನ ಬೈಕ್ಗೆ ಯಾಕೆ ಅಡ್ಡ ಬಂದ್ರು? ಸಾಯೋದಕ್ಕೆ ಏನಾದರೂ ಅಡ್ಡ ಬಂದ್ರಾ ಎಂದು ಗೊಂದಲಕ್ಕೆ ಬಿದ್ದ. ನಿಧಾನವಾಗಿ ಆ ವ್ಯಕ್ತಿಗೆ ಎಚ್ಚರವಾಯಿತು. ತಲೆ ಹಿಡಿದುಕೊಂಡು ನಾನೆಲ್ಲಿದ್ದೇನೆ ಎಂದು ಕನವರಿಸಿದರು. ಸರ್, ನೀವು ನಾನು ಚಲಿಸುತ್ತಿದ್ದ ನನ್ನ ಬೈಕ್ಗೆ ಅಡ್ಡ ಬಂದ್ರಿ ಸರ್. ಏನಾಯ್ತು ನಿಮಗೆ? ಯಾಕೆ ಬೈಕ್ಗೆ ಅಡ್ಡ ಬಂದ್ರಿ? ನನ್ನ ಹೆಸರು ಜತಿನ್. ಜೀವನದಲ್ಲಿ ಎಲ್ಲವನ್ನೂ ಕಳೆದುಕೊಂಡ ನತದೃಷ್ಟ. ಇನ್ನೂ ಬದುಕಿದ್ದು ಏನು ಪ್ರಯೋಜನ ಅಲ್ವಾ ಎಂದು ವ್ಯಂಗ್ಯವಾಗಿ ನಕ್ಕನು. ಪ್ರೀತಮ್ ಊಹೆ ನಿಜವಾಗಿತ್ತು. ಜತಿನ್, ನಿಮಗೆ ಏನಾಯಿತು ಅಂತ ಹೇಳಿದರೆ ನಾನು ನಿಮಗೆ ಸಹಾಯ ಮಾಡುತ್ತೇನೆ. ಏನಂತ ಹೇಳಲಿ ಸರ್, ಕಷ್ಟದಲ್ಲೇ ಬೆಳೆದವನು ನಾನು. ಹೇಗೋ ಕಷ್ಟಪಟ್ಟು ಬಿಸ್ನೆಸ್ ಮಾಡಿ ಒಂದು ಉತ್ತಮ ಸ್ಥಾನಕ್ಕೆ ಬಂದೆ. ಆಗ ನನಗೆ ಸನಿಹಾ, ನನ್ನ ಮುತ್ತು ಸನ್ನಿ ಪರಿಚಯವಾಯಿತು. ಇಬ್ಬರು ತುಂಬ ಪ್ರೀತಿಸುತ್ತಿದ್ವಿ. ಅವಳು ಕೇಳಿದ್ದೆಲ್ಲ ಅವಳ ಮುಂದೆ ಇಡುತ್ತಿದ್ದೆ. ಆದರೆ ಸ್ನೇಹಿತರು ಮಾಡಿದ ಮೋಸದಿಂದ ನನ್ನ ಬಿಸ್ನೆಸ್ ಲಾಸ್ ಆಯಿತು. ನನ್ನ ಸನ್ನಿ, ನಿನ್ನ ಹತ್ರ ದುಡ್ಡಿಲ್ಲ, ನಾನು ನಿನ್ನ ಜೊತೆ ಇದ್ದು ಉಪಯೋಗವಿಲ್ಲವೆಂದು ನನ್ನ ಬಿಟ್ಟು ಹೋದಳು. ಅವಳನ್ನು ಎಷ್ಟೇ ಬೇಡಿದರೂ ಒಪ್ಪಲಿಲ್ಲ. ಯಾರೋ ಪ್ರೀತಮ್ ಅಂತ ಅವನ ಹಿಂದೆ ಹೋಗಿದ್ದಾಳೆ ಎಂದವನ ಕಣ್ಣಲ್ಲಿ ನೀರಿತ್ತು. ಪ್ರೀತಮ್ಗೆ ಸ್ಪಷ್ಟವಾಯಿತು. ಸರ್, ನೀವೇನು ವರಿ ಮಾಡಬೇಡಿ, ನಾನು ನಿಮ್ಮ ಪ್ರೀತಿನ ಒಂದು ಮಾಡುತ್ತೇನೆ. ನನ್ನ ಹೆಸರು ಪ್ರೀತಮ್. ಸರ್, ನೀವಾ ಪ್ರೀತಮ್? ಅದು ಎಂದು ತಡವರಿಸಿದ. ನೀವೀಗ ರೆಸ್ಟ್ ಮಾಡಿ ಜತಿನ್. ನಿಮ್ಮ ಸನ್ನಿನ ಒಂದು ಮಾಡೋ ಜವಾಬ್ದಾರಿ ನನ್ನದು, ಓಕೆನಾ? ನೀವೀಗ ರೆಸ್ಟ್ ಮಾಡಿ, ನಾನು ನಾಳೆ ಬರುತ್ತೇನೆ. ಜತಿನ್ ಮುಖ ಅರಳಿತು. ಅವನ ಬದುಕಿಗೆ ಆಶಾಕಿರಣನಾದ ಪ್ರೀತಮ್ ಮನದಲ್ಲಿ ಒಂದು ಯೋಜನೆ ರೂಪಿಸಿದ. ಅವರಿಬ್ಬರನ್ನೂ ಒಂದು ಮಾಡಲು ಪಣ ತೊಟ್ಟ. ಒಬ್ಬರಿಗೆ ಫೋನ್ ಹಾಯಿಸಿದ. ಪ್ರೇಮಿಗಳ ದಿನಾಚರಣೆಯ ಬೆಳಗ್ಗೆ ರಶ್ಮಿ ಮುದ್ದಾಗಿ ಮಲಗಿದ್ದಳು. ಯಾರೋ ಅವಳ ರೂಮ್ನ ಡೋರ್ ನಾಕ್ ಮಾಡಿದರು. ಕಣ್ಣೊರೆಸುತ್ತಲೇ ಎದ್ದು ಬಾಗಿಲು ತೆರೆದಳು. ಯಾರು ನನ್ನ ರೂಮ್ ಬಾಗಿಲು ಬಡದಿದ್ದು? ಅಪ್ಪ ಅಮ್ಮ ರೂಮ್ ಕ್ಲೋಸ್ ಇದೆ, ಅವರು ಇಷ್ಟು ಬೇಗ ಹೇಳೋದಿಲ್ಲ ಎಂದು ಕೆಳಗೆ ನೋಡಿದಳು. ಅಲ್ಲಿ ಮುದ್ದಾದ 2 ಬಿಳಿ ಬಣ್ಣದ ನಾಯಿ ಮರಿ, ಅದರ ಕುತ್ತಿಗೆಗೆ ಹಾರ್ಟ್ ಸಿಂಬಲ್ನ ರೆಡ್ ಕಲರ್ ಪೆಂಡೆಂಟ್. ಅದನ್ನು ಎತ್ತಿಕೊಂಡು ವಾವ್, ಇಟ್ಸ್ ಸೋ ಕ್ಯೂಟ್ ಎಂದು ಖುಷಿಯಿಂದ ಮುದ್ದಾಡಿದಳು. ಯಾರು ತಂದು ಬಿಟ್ಟಿರಬಹುದು? ಅದರ ಜೊತೆ ಒಂದು ಲೆಟರ್ ಇತ್ತು. ತೆರೆದು ನೋಡಿದ್ದಳು. ಮುದ್ದು, ಈ ಪ್ರೇಮಿಗಳ ದಿನಾಚರಣೆಯ ನನ್ನ ಮುದ್ದಾದ ಉಡುಗೊರೆ ನೋಡಿದೀಯಾ? ನಿನಗೆ ಇಷ್ಟ ಆಯ್ತಾ? ಈ ಮುದ್ದಾದ ನಾಯಿ ಮರಿ, ನಾನು ನೀನು. ಈ ಪುಟ್ಟ ಮರಿಗಳನ್ನಾದರೂ ಬೇರ್ಪಡಿಸಬೇಡ ಕಣ. ಇದು ಒಬ್ಬರನ್ನೊಬ್ಬರು ಬಿಟ್ಟು ಇರೋದಿಲ್ಲ ಕಣ. ಇದಕ್ಕೆ ಏನೆಂದು ಹೆಸರಿಟ್ಟಿದ್ದೆ ಎಂದು ಗೊತ್ತಾ ನಿನಗೆ? ಚಿನ್ನು ಚಿನ್ನಿ. ನನ್ನ ಎದೆಯಲ್ಲಿ ಪ್ರೀತಿಯನ್ನೆಂಬ ಅಲೆಯನ್ನು ಎಬ್ಬಿಸಿ ಹೋದ ನನ್ನೊಲವೇ, ಕಾರಣ ತಿಳಿಯದೆ ನೋವಿಸಿದೆ ನನ್ನ ಮನದೆಣ್ಣಿಗೆ. ತಿಳಿದು ಮತ್ತೆ ಬಿದ್ದಿರುವೆ ಪ್ರೀತಿಯ ಅಮಲಿಗೆ. ಈ ಅಮಲ ನಶೆಯನ್ನು ಇಳಿಸಿ ನಿನ್ನ ಮಡಿಲ ಗುಬ್ಬಚ್ಚಿಯಾಗೋಕೆ ಕಾಯುತ್ತಿರುವೆ ನಾನು. ನಿನ್ನ ಒಂದು ನೆನಪೇ ಸಾಕು ನನ್ನ ಜೀವನ ಕಳೆಯಲು. ನಿನ್ನ ಒಂದು ನಗುವೇ ಸಾಕು ನನ್ನ ನೋವ ಮರೆಯಲು. ನಿನ್ನ ಎದೆ ಬಡಿತದ ಸದ್ದೇ ಸಾಕು ನನ್ನ ಎದೆ ಬಡಿತ ಏರಲು. ಈ ಉಸಿರಲ್ಲಿ ನೀನು ಬೆರೆತಿರುವಾಗ ಈ ಉಸಿರಾಟ ನಿಲ್ಲೋದಿಲ್ಲ. ಪ್ರೀತಿಯನ್ನೇ ದ್ವೇಷಿಸೋ ನನಗೆ ಪ್ರೀತಿಯ ಅರ್ಥ ಹೇಳಿಕೊಟ್ಟವಳು ನೀನು. ಅದರ ಮಿಡಿತ ಬಡಿತವನ್ನು ಹಂತ ಹಂತವಾಗಿ ಹೇಳಿಕೊಟ್ಟವಳು ನೀನು. ನಿನ್ನಷ್ಟು ನನ್ನ ಪ್ರೀತಿ ಮಾಡಲು ಯಾರಿಗೂ ಸಾಧ್ಯವಿಲ್ಲ. ನನ್ನ ನೆನಪಲ್ಲೇ ಕನಸಲ್ಲೇ ವರ್ಷಾನುಗಟ್ಟಲೆ ಪ್ರೀತಿಸಿದವಳು ನೀನು. ನಿನ್ನ ಪ್ರೀತಿಯ ಪರಿಗೆ ಸೋತಿರುವೆ ನಾನು. ನಿನ್ನಷ್ಟು ಪ್ರೀತಿಸಲು ನನ್ನಿಂದ ಸಾಧ್ಯವಾ? ನನಗೆ ತಿಳಿಯದು. ಆದರೆ ಎಂದಿಗೂ ನಿನ್ನ ಸುಖ ದುಃಖದಲ್ಲಿ ನಾನಿರುವೆ. ಈ ಉಸಿರು ಎಂದಿಗೂ ನಿನಗಾಗಿ. ನಾನು ಮತ್ತೆ ನಿನ್ನನ್ನು ನೋಯಿಸಿದರೆ ಅಂದೇ ನನ್ನ ದೇಹದಿಂದ ಈ ಉಸಿರು ಹೋಗುತ್ತದೆ. ಆದರೆ ಕೊನೆಯವರೆಗೂ ನನ್ನ ಮನಸ್ಸು ನಿನ್ನ ಬಳಿಯೇ ಇರುತ್ತದೆ.
ಐ ಲವ್ ಯು ನನ್ನ ಪ್ರೀತಿಯ ಒಲವೇ, ನನ್ನ ಕನಸೆ, ನನ್ನ ಹೃದಯದ ಮಿಡಿತವೇ, ನನ್ನ ಉಸಿರೇ, ನನ್ನ ಜೀವವೇ, ಲವ್ ಯು ಚಿನ್ನಿ. ಇಂತಿ ನಿನ್ನ ಪ್ರೀತಿಯ ಕಾಡಿಸೋ, ಪೀಡಿಸೋ, ಮುದ್ದಿಸೋ ನಿನ್ನ ತಾಳೆಯ ಹೊಡೆಯ ಪ್ರೀತಮ್. ರಶ್ಮಿ ಈ ಪತ್ರ ಓದಿ ಮುಗಿಸಿದ ನಂತರ ಖುಷಿಗೆ ಅವಳ ಕಣ್ಣು ತುಂಬಿತು. ಅವನು ಕೊಟ್ಟ ಮುದ್ದಾದ ಉಡುಗೊರೆಯನ್ನು ತಪ್ಪಿದಳ. ಆಗ ಆ 2 ಮುದ್ದಾದ ನಾಯಿ ಮರಿಗಳು ಕೂಡ ಕುಯ್ ಅನ್ನುತ್ತಾ ಅವಳ ಎದೆಯಲ್ಲಿ ಬೆಚ್ಚಗಾದವ. ಬೆಳಗ್ಗೆ ತಿಂಡಿಗೆ ರಶ್ಮಿ ಮತ್ತೆ ಅವರ ತಂದೆ ತಾಯಿ ಕುಳಿತಿದ್ದರ. ರಶ್ಮಿಳ ಕೈ ಹಿಡಿದುಕೊಂಡು, ಪುಟ, ನಿನಗೆ ಪ್ರೀತಮ್ ಮೇಲಿರೋ ಕೋಪ ಹೋಗಿಲ್ವಾ ಕಣೋ? ಅಪ್ಪ, ನನ್ನ ಮೇಲೆ ಅವನು ಮಾತನಾಡಿದ್ದು ನಾನು ಕ್ಷಮಿಸುತ್ತೇನೆ. ಆದರೆ ನಿನ್ನ ಬಗ್ಗೆ ಅಷ್ಟೊಂದು ಅವಮಾನ ಮಾಡಿದ್ದು ನಾನು ಕ್ಷಮಿಸಲ್ಲ. ಪುಟ್ಟ, ಪ್ರೀತಮ್ ಅವತ್ತೇ ಬಂದು ನನ್ನ ಕಾಲು ಹಿಡಿದು ಕ್ಷಮೆ ಕೇಳಿದ ಕಂದ. ಅವನು ತುಂಬ ಬದಲಾಗಿದ್ದಾನೆ ಕಣ. ಹಾಗೆ ಮತ್ತೆ ಆಫೀಸ್ಗೆ ಬರಲು ಕರೆದನು. ನಾನೇ ನಿರಾಕರಿಸಿದೆ ನನ್ನ ಆರೋಗ್ಯ ದೃಷ್ಟಿಯಿಂದ. ಆಗ ಅವರು ಒಪ್ಪಿದ್ದಿದ್ದರೆ ಕಂಪನಿಯಲ್ಲಿ ಆಗುವ ಮೋಸವನ್ನು ತಡೆ ಹಿಡಿಯಬಹುದಿತ್ತು. ನೀನು ಕಾಲೇಜ್ ಹೋಗೋ ಟೈಮ್ನಲ್ಲಿ ಬಂದು ನಿನ್ನ ಅಮ್ಮನ ಆರೋಗ್ಯದ ಬಗ್ಗೆ ವಿಚಾರಿಸುತ್ತಾನೆ. ಅವಳಿಗೆ ಚೆಕಪ್ಗೆ ಕರೆದುಕೊಂಡು ಹೋಗುತ್ತಾನೆ. ರಶ್ಮಿಗೆ ಅವರ ಮಾತು ಕೇಳಿ ಆಶ್ಚರ್ಯವಾಯಿತು. ಅಪ್ಪ, ಇಷ್ಟೆಲ್ಲ ಆದರೂ ಒಂದು ಮಾತು ಹೇಳಿಲ್ಲ ಅಲ್ವಾ? ಯಾಕೆ? ಪ್ರೀತಮ್ ಬಿಡಲಿಲ್ಲ ಪುಟ್ಟ. ಇಲ್ಲಿ ನೀನು ನಾಟಕ ಎಂದು ತಿಳಿತೀಯೋ ಎಂದು. ಆದರೆ ಯಾಕೋ ಇವತ್ತು ಹೇಳೋ ಮನಸ್ಸಾಯ್ತು. ರಶ್ಮಿ ಮೆಲ್ಲನೆ ಅಲ್ಲಿಂದ ಎದ್ದು ಹೊರಟಳು. ಕಾಲೇಜ್ಗೆ ಬಂದ ರಶ್ಮಿಳ ಕಣ್ಣು ಪ್ರೀತಮ್ನನ್ನು ಹುಡುಕುತ್ತಿತ್ತು. ಆಗ ಲೀನಾ ರಶ್ಮಿ ಮುಖದಲ್ಲಿ ಎಂದೂ ಇರದ ಲವಲವಿಕೆ ಕಂಡು ಕೇಳಿದಳು. ಏನೇ ರಶ್ಮಿ, ಇಷ್ಟೊಂದು ಖುಷಿಲಿದೆಯಾ ಇವತ್ತು? ನಿನ್ನ ಮುಖದಲ್ಲಿ ಏನೋ ಕಳೆ ಇದೆ ಕಣೆ. ಇಲ್ವೇ? ಹಾಗೇನೂ ಇಲ್ಲ. ಇವತ್ತು ವ್ಯಾಲೆಂಟೈನ್ಸ್ ಡೇ. ಯಾರಾದರೂ ಪ್ರಪೋಸ್ ಮಾಡಿದ್ರಾ? ಕಣ್ಣೊಡಿದು ಕೇಳಿದಳ. ಹೋಗೆ, ಅದೆಲ್ಲ ಏನಿಲ್ಲ. ಸರಿ, ನಿನಗೊಂದು ವಿಷಯ ಹೇಳಬೇಕು. ಇವತ್ತು ನಾನು ಪ್ರೀತಮ್ ಸರ್ಗೆ ಪ್ರಪೋಸ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೇನೆ ಕಣೆ. ಅವಳ ಮಾತು ಕೇಳಿ ರಶ್ಮಿಗೆ ಕಿರಿಕಿರಿ ಆಯಿತು. ಲೀನಾ, ನಿನಗೆ ಪ್ರೀತಮ್ ಮೇಲೆ ಆಗಿರೋದು ಪ್ರೀತಿ ಅಲ್ಲ ಕಣೆ, ಅದು ಕೇವಲ ಆಕರ್ಷಣೆ ಕಣೆ ಅಷ್ಟೇ. ಅದೆಲ್ಲ ನನಗೆ ಗೊತ್ತಿಲ್ಲ. ನಾನವರಿಗೆ ಇವತ್ತು ಪ್ರಪೋಸ್ ಮಾಡೇ ಮಾಡ್ತೀನಿ ಎಂದು ಹೊರಟಳು. ರಶ್ಮಿ ಅವಳನ್ನೇ ಹಿಂಬಾಲಿಸಿದಳು. ಸರ್, ನಿಮ್ಮ ಹತ್ತಿರ ಸ್ವಲ್ಪ ಮಾತನಾಡಬೇಕು. ಕಾಲೇಜ್ ಹತ್ತಿರ ಇರೋ ಪಾರ್ಕ್ ಹತ್ತಿರ ಹೋಗೋಣ್ವಾ? ಸರಿ ಎಂದು ಪಾರ್ಕ್ ತಲುಪಿದರು. ರಶ್ಮಿ ಕೂಡ ಮರೆಯಲ್ಲಿ ನಿಂತಳು, ಅವರಿಗೆ ಕಾಣದ ಹಾಗೆ. ಸರ್, ನಾನು ನೋಡಿರೋ ಹ್ಯಾಂಡ್ಸಮ್ ಹುಡುಗ ನೀವು. ಏನೋ ಗೊತ್ತಿಲ್ಲ, ನೀವೆಂದರೆ ಹುಚ್ಚು ನನಗೆ ಸರ್. ಐ ಲವ್ ಯು. ಪ್ರೀತಮ್ಗೆ ಅವಳ ಮಾತಲ್ಲಿ ಯಾವ ಭಾವನೆಗಳು ಕಾಣಲಿಲ್ಲ. ಕೇವಲ ಅವನ ಮೇಲಿರೋ ಆಕರ್ಷಣೆಯನ್ನೇ ಅವಳು ಪ್ರೀತಿ ಅಂದುಕೊಂಡು ವ್ಯಕ್ತಪಡಿಸಿದ್ದಳು. ಅವಳ ಮಾತಿಗೆ ನಕ್ಕ ಪ್ರೀತಮ್, ಲೀನಾ, ನೀವು ಕೇವಲ ನನಗೆ ಸ್ಟೂಡೆಂಟ್ ಅಷ್ಟೇ. ನಿಮ್ಮ ಮೇಲೆ ನನಗೆ ಯಾವ ಭಾವನೆ ಇಲ್ಲ. ಸರ್, ನನ್ನ ಟ್ರೂ ಲವ್ನ ಸ್ವೀಕರಿಸಿ. ಲೀನಾ, ಮುಖ ನೋಡಿ ಆಗೋದು ಪ್ರೀತಿ ಅಲ್ಲ ಕಣೋ, ಅದೊಂದು ಸುಂದರವಾದ ಭಾವನೆ. ಅವರು ನಮ್ಮ ಜೊತೆ ಇಲ್ಲದಿದ್ದರೂ ಅವರ ನೆನಪೊಂದಿಗೆ ಬದುಕಬೇಕು. ಅವರ ಕನಸೇ ನಮ್ಮ ಕನಸಾಗಬೇಕು. ಅವರ ಮುಖ ನೋಡಿ ಅಲ್ಲ, ಮನಸ್ಸು ನೋಡಿ ಪ್ರೀತಿಸಬೇಕು. ನಿನಗೆ ನನ್ನ ಮನಸ್ಸನ್ನು ಕೊಡೋದಕ್ಕೆ ಅದು ನನ್ನ ಬಳಿ ಇಲ್ಲ. ಅದನ್ನು ಒಬ್ಬರು ದೋಚಾಯಿತು. ಸರ್, ನೀವು ಒಬ್ಬರನ್ನು ಪ್ರೀತಿಸುತ್ತಿದ್ದೀರಾ? ಹೌದು, ಪ್ರಾಣಕ್ಕಿಂತ ಹೆಚ್ಚಾಗಿ. ಬಟ್ ಈಗ ಅವರಿಗೆ ನನ್ನ ಮೇಲೆ ಸ್ವಲ್ಪ ಕೋಪವಿದೆ. ಅದು ಇವತ್ತಲ್ಲ ನಾಳೆ ಕರಗುತ್ತೆ ಎಂದು ನನಗೆ ಗೊತ್ತು. ಸರ್, ನೀವು ಪ್ರೀತಿಸೋ ಆ ಹುಡುಗಿ ತುಂಬಾ ಲಕ್ಕಿ. ಥ್ಯಾಂಕ್ಸ್ ಸರ್, ನನಗೆ ಪ್ರೀತಿ ಅಂದರೆ ಏನೆಂದು ಅರ್ಥ ಮಾಡಿಸಿದ್ದಕ್ಕೆ. ಬೇಸರಿಸದೆ ಹೇಳಿದಳು. ನೋ, ಅವಳನ್ನು ಪಡೆಯೋಕ್ಕೆ ನಾನೇ ಲಕ್ಕಿ. ಶೀಸ್ ಮೈ ಬ್ರೀತ್. ನಿಮಗೂ ಒಂದು ನಿಜವಾದ ಪ್ರೀತಿ ಆಗುತ್ತೆ. ಕಾಯ್ದಿರಿ. ಐ ಹೋಪ್. ಸಾಧ್ಯವಾದರೆ ನಿಮ್ಮವಳನ್ನು ಭೇಟಿ ಮಾಡಿಸಿ ಸರ್. ಶ್ಯೂರ್ ಎಂದು ಇಬ್ಬರು ಹೊರಟರು. ಪ್ರೀತಮ್ಗೆ ಒಂದು ಫೋನ್ ಕಾಲ್ ಬಂತು. ಈಗ ಬರುತ್ತೇನೆ ಎಂದು ಅವನು ಹೊರಟ. ಸಾಕಾಯ್ತು, ಇನ್ಮುಂದೆ ನನ್ನ ಕೋಪಕ್ಕೆ ಕಾರಣವೇ ಇಲ್ಲವಾಯಿತು. ಅವನ ಪ್ರೀತಿಯ ಪರಿ ತಿಳಿದ ಮೇಲೆ ಇವತ್ತೇ ನನ್ನವನ ಮಡಿಲು ಸೇರುವೆ. ಈ ಪ್ರೇಮಿಗಳ ದಿನದಂದು ಈ ಪವಿತ್ರ ಪ್ರೇಮ ಸಾಗರದ ಅಲೆಗೆ ಸಿಕ್ಕಿರೋ ನನ್ನ ಪ್ರೀತಿ ಮತ್ತೆ ದಡ ಸೇರಲಿ. ನಗುತ್ತಾ ಇವತ್ತು ಪ್ರೀತಮ್ಗೆ ಒಂದು ಗಿಫ್ಟ್ ಮಾಡಬೇಕು ಎಂದು ಒಂದು ಮಾಲ್ಗೆ ಹೊರಟಳು. ರಶ್ಮಿ ಪ್ರೀತಮ್ಗೆ ಗಿಫ್ಟ್ ಮಾಡಲು ಗಿಫ್ಟ್ ಸೆಂಟರ್ಗೆ ಬಂದಳು. ಖುಷಿಯಿಂದ ಗಿಫ್ಟ್ ಆರಿಸುತ್ತಿದ್ದಳು. ಅವಳು ಅವನಿಗಾಗಿ 2 ಗಿಫ್ಟ್ ಆರಿಸಿದಳು. ಗಿಫ್ಟ್ ಪ್ಯಾಕ್ ಮಾಡಿ ಅವನನ್ನು ಕಾಣೋ ತವಕದಿಂದ ಹೊರಬಂದಳು. ಅಲ್ಲಿನ ದೃಶ್ಯ ಕಂಡು ಸ್ತಬ್ಧಳಾದಳು. ಪ್ರೀತಮ್ ಸನಿಹಾ ಕೈ ಹಿಡಿದುಕೊಂಡು ಮಾಲ್ ಸುತ್ತುತ್ತಿದ್ದರು. ಅವರನ್ನೇ ಅನುಮಾನದಿಂದ ಹಿಂಬಾಲಿಸಿದಳು. ಅವರು ಒಂದು 5 ಸ್ಟಾರ್ ಹೋಟೆಲ್ ಹೋಗಿದ್ದರು.
ರಿಸೆಪ್ಷನಿಸ್ಟ್ ಬಳಿ ಅವರ ಬಗ್ಗೆ ಕೇಳಿದಾಗ, ಇವತ್ತು ವ್ಯಾಲೆನ್ಸ್ ಡೇ ಅಲ್ವಾ ಮೇಡಮ್, ಅದಕ್ಕೆ ತಮ್ಮ ತಮ್ಮ ಪ್ರೇಯಸಿಗಾಗಿ ಇಲ್ಲಿವತ್ತು ಎಷ್ಟೋ ಟೇಬಲ್ ಬುಕ್ ಮಾಡಿದ್ದಾರೆ. ಸರ್, ನಾನು ಎಲ್ಲರ ಬಗ್ಗೆ ಕೇಳುತ್ತಿಲ್ಲ, ಈಗ ತಾನೇ ಇಲ್ಲಿ ಹೋದ್ರಲ್ವಾ ಅವರ ಬಗ್ಗೆ. ಅವರಾ ಪ್ರೀತಮ್ ಸನಿಹಾ ಅಂತ. ನಿನ್ನೆ ಪ್ರೀತಮ್ ಅವರು ಒಂದು ಟೇಬಲ್ ಬುಕ್ ಮಾಡಿ ಅದು ಪ್ರೈವಸಿ ಇರಲಿ ಎಂದು ಒಂದು ರೊಮ್ಯಾಂಟಿಕ್ ವಿಲ್ಲಾ ಕೂಡ ಬುಕ್ ಮಾಡಿದ್ದಾರೆ. ಅವರು ತಮ್ಮ ಪ್ರೇಯಸಿಯನ್ನು ತುಂಬ ಪ್ರೀತಿಸುತ್ತಾರೆ ಅನಿಸುತ್ತದೆ. ಅವರಿಗಾಗಿ ರೋಸ್ ಡೆಕೋರೇಷನ್ ಕೂಡ ಮಾಡಿಸಿದ್ದಾರೆ. ಈ ಸೋ ರೊಮ್ಯಾಂಟಿಕ್. ಅವರ ಮಾತು ಕೇಳಿ ರಶ್ಮಿಗೆ ಭೂಮಿಯೇ ಕುಸಿದ ಹಾಗೆ ಅನುಭವ. ಇದ್ದ ಒಂದು ನಂಬಿಕೆ ಮತ್ತೆ. ಮೇಡಮ್, ಅವರು ನಿಮಗೆ ಏನಾಗಬೇಕು? ಗೊತ್ತಿಲ್ಲ ಎಂದು ಬರುತ್ತಿರುವ ಕಣ್ಣೀರು ತಡೆ ಹಿಡಿದು ಹೊರಟಳು. ಕೈಯಲ್ಲಿ ಇದ್ದ ಆ ಗಿಫ್ಟ್ ಅಲ್ಲೇ ನೆಲಸಮವಾಗಿದ್ದ. ಒಂದ್ಸಾರಿ ಅವನನ್ನು ಹುಡುಕಿ ಒಳಗೋಗಿದ್ದರೆ ಸತ್ಯದ ಅರಿವಾಗುತ್ತಿತ್ತೇನೋ ಅವಳಿಗೆ. ಇದ್ಯಾವುದರ ಪರಿವಿಲ್ಲದೆ ಪ್ರೇಮಿಗಳನ್ನು ಒಂದು ಮಾಡಲು ಹೊರಟಿದ್ದ ಪ್ರೀತಮ್ ಇದರಿಂದ ತನ್ನ ಪ್ರೀತಿ ನೆಲಸಮವಾಗುತ್ತದೆ ಎಂದು ಅರಿವಿಲ್ಲದೆ ತಿಳಿದು ಮತ್ತೆ ಯಾಕೆ ಮೋಸ ಹೋಗುತ್ತಿದ್ದೇನೆ. ಇಲ್ಲ, ಮತ್ತೆ ಹೀಗಾಗಬಾರದು ಎಂದು ಒಬ್ಬರಿಗೆ ಕಾಲ್ ಮಾಡಿ ನಾನು ರೆಡಿ ಇದ್ದೇನೆ ಎಂದಳು. ರಶ್ಮಿಗೆ ತಿಂಗಳ ಹಿಂದೆ ಒಂದು ಜಾಬ್ ಆಫರ್ ಬಂದಿತ್ತು USA-ನಲ್ಲಿ. ಪ್ರೀತಮ್ ಪ್ರೀತಿ ಮತ್ತೆ ಸಿಗುತ್ತದೆ ಎಂದು ರಿಜೆಕ್ಟ್ ಮಾಡಿದಳು. ಈಗ ಮತ್ತೆ ಅವನಿಂದ ದೂರ ಇರೋದಕ್ಕೆ ಹೊರಟಿದ್ದಾಳೆ. ಇನ್ನು 15 ದಿನದಲ್ಲಿ ಅವಳ ಜಾಯ್ನಿಂಗ್. ಇವರ ಪ್ರೀತಿಗೆ ಮತ್ತೆ ಸೋಲಾಗುತ್ತಾ? ಮನೆಗೆ ಬಂದ ರಶ್ಮಿ ಚಿನ್ನುವನ್ನು ಕಂಡು, ನಾವಿಬ್ಬರೂ ಎಂದಿಗೂ ಒಂದಾಗಲ್ಲ, ನೀವಿಬ್ಬರಾದರೂ ಜೊತೆಗೆ ಇರಿ ಎಂದು ಇಬ್ಬರನ್ನು ಅದಕ್ಕಾಗಿಯೇ ಮಾಡಿಸಿದ್ದ ಪುಟ್ಟ ಬೆಡ್ ಮೇಲೆ ಬಿಟ್ಟಳು. ಪ್ರೀತಮ್ ಆಫೀಸ್ಗೆ ಬಂದನು. ವಾಯು ಸರ್, ನಾನು ನೆಕ್ಸ್ಟ್ 1 ವೀಕ್ ಆಫೀಸ್ಗೆ ಬರೋದಿಲ್ಲ. ನನ್ನ ಸ್ನೇಹಿತನ ಮದುವೆಗೆಂದು ಚಿಕ್ಕಮಗಳೂರು ಹೋಗುತ್ತಿದ್ದೇನೆ. ಐ ಹೋಪ್ ಯು ವಿಲ್ ಟೇಕ್ ಕೇರ್ ಆಫ್ ಮೈ ಕಂಪನಿ. ಓಕೆ ಪ್ರೀತಮ್, ನೀನೇನು ಚಿಂತೆ ಮಾಡಬೇಡ. ಎಂಜಾಯ್ ಯುವರ್ ಡೇ ಪ್ರೀತಮ್. ವಾರದ ನಂತರ ರಶ್ಮಿ ತನ್ನ ಫ್ರೆಂಡ್ ಚಂದು ಮದುವೆಗೆಂದು ಚಿಕ್ಕಮಗಳೂರಿಗೆ ಹೊರಟಿದ್ದಳು. ಏನ್ ಪುಟ, ಒಬ್ಳೆ ಅಷ್ಟು ದೂರ ಹೋಗುತ್ತೀಯಾ? ಪ್ರೀತಮ್ ಕೂಡ ಹೋಗ್ತಿದ್ದಾನೆ, ಅವನ ಜೊತೆ ಹೋಗಬಹುದಲ್ವಾ? ಅಪ್ಪ ಪ್ಲೀಸ್, ನಿಮಗೆ ನನ್ನ ಮೇಲೆ ನಂಬಿಕೆ ಇಲ್ವಾ? ಇದು ನಂಬಿಕೆ ಪ್ರಶ್ನೆ ಅಲ್ಲ ಪುಟ್ಟ, ನಿನ್ನ ಸುರಕ್ಷಣೆ ಮುಖ್ಯ. ಆಗ ಪ್ರೀತಮ್ ಬಂದನ. ಪುಟ್ಟ, ನೀನು ಪ್ರೀತಮ್ ಜೊತೆ ಹೋಗಬೇಕು, ಇಲ್ಲ ಅಂದರೆ ಮದುವೆಗೆ ಹೋಗಬಾರದು, ಇದು ನನ್ನ ಆರ್ಡರ್. ಪಪ್ಪಾ ಎಂದು ರಾಗವೆಳೆದಳು. ಸರಿ, ನಾನು ಹೋಗುತ್ತೀನಿ ಎಂದು ಮನಸ್ಸಿಲ್ಲದೆ ಒಪ್ಪಿಕೊಂಡಳು. ರಶ್ಮಿ ಕಾರ್ನ ಹಿಂದಿನ ಸೀಟ್ನಲ್ಲಿ ಕೂತಳು. ಪ್ರೀತಮ್ಗೆ ಬೇಸರವಾಗಿತ್ತು. ಮುಂದೆ ಬದಲಾಗುತ್ತೆ ಎಂದು ಧೈರ್ಯ ತೆಗೆದುಕೊಂಡು ಕಾರ್ ಚಲಿಸಿದ. ಅವರು ಹೋದ ದಿಕ್ಕನ್ನೇ ನೋಡುತ್ತಾ ಹರೀಶ್ ಶಿಲ್ಪಾ ದಂಪತಿ ವಾಪಸ್ ಬರುವಾಗ ಇವರು ಖುಷಿಯಿಂದ ಜೊತೆಯಾಗಿ ಬರಲಿ ಎಂದು ಬೇಡಿದರು. ಈ ಮಾತಿಗೆ ಅಶ್ವಿನಿ ದೇವತೆಗಳು ಪಟಕ್ಕನೆ ಅಸ್ತು ಅಂದರು. ಈ ಪಯಣ ಅವರನ್ನು ಒಂದು ಮಾಡಲು ಅಷ್ಟೇ ಅಲ್ಲದೆ ಹೊಸ ಸಂಬಂಧದ ಜೋಡಣೆ, ಹೊಸ ಸತ್ಯದ ಸುಳಿವು ಕೂಡ ಆಗಿತ್ತು. ದೂರದೂರಿನ ಪಯಣಕ್ಕೆ ಹೊರಟಿತ್ತು ಈ ಜೋಡಿ. ದೂರಾಗೆ ಹಿಂತಿರುಗುತ್ತಾರಾ ಅಥವಾ ಬಿಟ್ಟಿರಲಾರದಷ್ಟು ಒಂದಾಗುತ್ತಾರಾ? ಎಲ್ಲ ವಿಧಿಯ ನಿಯಮ. ಪ್ರೀತಮ್ ಮೌನವಾಗಿ ಕಾರ್ ಚಲಾಯಿಸುತ್ತಿರುತ್ತಾನೆ. ರಶ್ಮಿಳ ಮುಖ ಕಾಣುವ ಹಾಗೆ ಕನ್ನಡಿ ಸರಿಪಡಿಸುತ್ತಾನೆ. ಚಿನ್ನಿ, ನನ್ಮೇಲೆ ಯಾಕೆ ಇನ್ನಷ್ಟು ಕೋಪ ನಿನಗೆ? ರಶ್ಮಿ ಕಿಟಕಿ ಕಡೆ ಮುಖ ಒಡ್ಡಿ ಕೂತಿದ್ದಳು. ಗಾಳಿಗೆ ಆ ಮುಂಗುರಳು ಅವಳ ತುಟಿಯನ್ನು ಅಪ್ಪುತ್ತಿತ್ತು. ನನಗಿಂತ ಆ ಮುಂಗುರಳೆ ಅದೃಷ್ಟ ಮಾಡಿದ್ದು ಆ ತುಟಿಯನ್ನು ಮುತ್ತಿಕ್ಕಲು. ಪ್ರೀತಮ್ ರಶ್ಮಿ ಸಂಜೆ ಹೊತ್ತಿಗೆ ಚಿಕ್ಕಮಗಳೂರು ತಲುಪಿದರು. ಹಸಿರಿನಿಂದ ಕೂಡಿದ ಗುಡ್ಡ, ಆ ಪ್ರಕೃತಿ ಮೆರುಗು ನೋಡೋಕೆ 2 ಕಣ್ಣು ಸಾಲದು. ಈ ಜಾಗ ರಶ್ಮಿಗೆ ತುಂಬ ಇಷ್ಟದ ಜಾಗ, ಅದು ಪ್ರೀತಮ್ಗೂ ಗೊತ್ತು. ಆ ಸಂಜೆಯ ತಂಪಲ್ಲಿ ಬಿಸಿ ಬಿಸಿ ಚಾ ಕುಡಿಯಲು ಪ್ರೀತಮ್ ಕಾರ್ ನಿಲ್ಲಿಸಿದ. ಒಂದು ಸಣ್ಣ ಟೀ ಅಂಗಡಿಯ ಬಳಿ. ರಶ್ಮಿ, ಬಾ ಟೀ ಕುಡಿಯೋಣ. ಆ ತಂಪಲ್ಲಿ ಟೀ ಬಿಡಲು ಮನಸ್ಸಾಗಲಿಲ್ಲ ಹುಡುಗಿಗೆ. ಅವನ ಹಿಂದೆ ಹೆಜ್ಜೆ ಹಾಕಿದಳು. ಅಣ್ಣ, 2 ಬಿಸಿ ಬಿಸಿ ಸ್ಟ್ರಾಂಗ್ ಟೀ. ರಶ್ಮಿ ಏನೊಂದು ಮಾತನಾಡದೆ ಟೀ ಕುಡಿಯುತ್ತಿದ್ದಳ. ಪ್ರೀತಮ್ಗೆ ಅವಳ ತುಟಿ ಸೋಕಿದ ಟೀ ಕುಡಿಯಬೇಕೆಂಬ ಬಯಕೆ. ಅದಕ್ಕೆ, ರಶ್ಮಿ ಅಲ್ಲಿ ನೋಡು, ಎಷ್ಟು ಚಂದ ಸೀನರಿ. ರಶ್ಮಿ ಪಕ್ಕನೆ ತಿರುಗಿದಳು. ಅಷ್ಟರಲ್ಲಿ ಪ್ರೀತಮ್ ಕಪ್ ಚೇಂಜ್ ಮಾಡಿದ. ಇದು ರಶ್ಮಿಳ ಗಮನಕ್ಕೆ ಬರಲೇ ಇಲ್ಲ. ಸುಮ್ಮನೆ ಟೀ ಕುಡಿಯುತ್ತಿದ್ದಳು. ಸೈಲೆಂಟಾಗಿ ತನ್ನ ಆಸೆ ಪೂರೈಸಿಕೊಂಡ ಪ್ರೀತಮ್. ಮದುವೆ ಹಿಂದಿನ ದಿನ ಸಂಜೆ ರಿಸೆಪ್ಷನ್ ಹೊತ್ತಿಗೆ ಪ್ರೀತಮ್ ರಶ್ಮಿ ತಮಗೆಂದೇ ಬುಕ್ ಆದ ಚಿಕ್ಕಮಗಳೂರು ಮೋಸ್ಟ್ ಬ್ಯೂಟಿಫುಲ್ ರೆಸಾರ್ಟ್ಗೆ ಬಂದರು.
ಅವರನ್ನು ಕಂಡ ಮ್ಯಾನೇಜರ್, ವೆಲ್ಕಮ್ ಟು ಅವರ್ ಲ್ಯಾಂಬರ್ಗನಿ ರೆಸಾರ್ಟ್ ಸರ್. ಸೂರ್ಯ ಸರ್ ನಿಮಗಾಗಿ ರೂಮ್ ಬುಕ್ ಮಾಡಿದ್ದಾರೆ. ವಾವ್, ಲ್ಯಾಂಬರ್ಗಿನಿ, ವಾಟ್ ಎ ನೈಸ್ ನೇಮ್. ನಮ್ಮ ಓನರ್ಗೆ ಈ ನೇಮ್ ತುಂಬ ಇಷ್ಟ. ಸರ್ ನೀವು ಫ್ರೆಶ್ ಅಪ್ ಆಗಿ ಬನ್ನಿ, ನಿಮಗೆ ರಿಸೆಪ್ಷನ್ ಹಾಲ್ಗೆ ಕರೆದುಕೊಂಡು ಹೋಗುತ್ತೀನಿ. ಥ್ಯಾಂಕ್ ಯು ಎಂದೇಳಿ ಇಬ್ಬರು ತಮ್ಮ ರೂಮ್ಗೆ ಹೋಗುತ್ತಾರೆ. ರಶ್ಮಿ ಬೇಗನೆ ರಿಸೆಪ್ಷನ್ಗೆ ಗೌನ್ ತೊಟ್ಟು ರೆಡಿಯಾಗುತ್ತಾಳೆ. ಪ್ರೀತಮ್ ಕೂಡ ಬ್ಲ್ಯಾಕ್ ಸೂಟ್ ಹಾಕಿರುತ್ತಾನೆ. ರಶ್ಮಿ ರೆಡಿನಾ ಎಂದು ತಿರುಗಿ ಅವಳನ್ನೇ ನೋಡುತ್ತಾ ಕಳೆದು ಹೋದ. ಬ್ಲ್ಯಾಕ್ ಗೌನ್ನಲ್ಲಿ ಅಪ್ಸರೆ ಥರ ಕಂಗೊಳಿಸುತ್ತಿದ್ದಳ. ಆ ಬ್ಲ್ಯಾಕ್ ಜುಮುಕಿ ಕೂದಲು ಜಸ್ಟ್ ಬಫ್ ಹಾಕಿ ಬಿಟ್ಟಿದ್ದಳ. ಆ ಕಾಡಿಗೆ ಅವಳ ಕಣ್ಣ ಕಾಂತಿ ಹೆಚ್ಚಿಸಿದರೆ ಆ ರೆಡ್ ಲಿಪ್ಸ್ಟಿಕ್ ಅವಳ ತುಟಿಯ ಕಾಂತಿ ಹೆಚ್ಚಿಸಿತು. ಆ ತುಟಿ ಮೇಲಿರೋ ಮಚ್ಚೆ ಯಾರನ್ನಾದರೂ ಆಕರ್ಷಿಸುವಂಥದ್ದು. ಆದರೆ ಒಂದು ನಿನ್ನಲ್ಲಿ ಕಾಣೆಯಾಗಿದೆ, ನಿನ್ನ ನಗು. ಪ್ರೀತಮ್ ಹೋಗೋಣ್ವಾ ಎಂದ ಮಾತಿಗೆ ತಲೆಯಾಡಿಸಿ ಹೊರಟೆನ. ರಶ್ಮಿ, ನಮ್ಮ ನೋವನ್ನು ಕೇಳಿ ಅವರ ಮೂಡ್ ಹಾಳಾಗೋದು ಬೇಡ. ಪ್ಲೀಸ್ ಒಂದು ಸ್ವಲ್ಪ ನನ್ನ ಹತ್ತಿರ ನಗು ನಗುತ್ತಾ ಮಾತಾಡು ಪ್ಲೀಸ್ ಎಂದು ಬೇಡಿದ. ಅವಳು ಏನನ್ನು ಪ್ರತಿಕ್ರಿಯಿಸದೆ ಹೋದಳು. ಆ ರಿಸೆಪ್ಷನ್ ಹಾಲ್ ತುಂಬ ಫ್ಲವರ್ ಡೆಕೋರೇಷನ್ ರಿಚ್ ಆಗಿ ರೆಡಿಯಾಗಿತ್ತು. ಅದೊಂದು ರಿಚ್ ರಿಸೆಪ್ಷನ್. ಸೂರ್ಯರವರದು ದೊಡ್ಡ ಶ್ರೀಮಂತ ಕುಟುಂಬ. ಅನೇಕ ಗಣ್ಯರು ಹಾಜರಾಗಿದ್ದರು. ಪ್ರೀತಮ್ ರಶ್ಮಿಳ ಕೈ ಹಿಡಿದು ಹಾಲ್ಗೆ ಎಂಟ್ರಿ ಕೊಟ್ಟ. ಎಲ್ಲರ ನೋಟ ಇವರ ಮೇಲೆ ಬಿತ್ತು. ಎಲ್ಲರೂ ವಾವ್ ಕ್ಯೂಟ್ ಪೇರ್ ಎಂದರೆ, ಇನ್ನೂ ಕೆಲವರು ರಶ್ಮಿಳ ಸೌಂದರ್ಯ ನಮಗಿಲ್ಲ ಎಂದು ಉರಿದುಕೊಳ್ಳುತ್ತಿದ್ದರು. ಬ್ಯಾಚುಲರ್ ಬಾಯ್ಸ್ ರಶ್ಮಿನ ನೋಡಿ ಕಳೆದು ಹೋದರು. ಆಗ ಅರಿತ ಪ್ರೀತಮ್ ರಶ್ಮಿಳನ್ನು ಇನ್ನೂ ಗಟ್ಟಿಯಾಗಿ ಅವಳ ಸೊಂಟ ಬಳಸಿದ. ಅವರಿಗೆ ಕಣ್ಣಲ್ಲೇ ಒಂದು ಲುಕ್ ಕೊಟ್ಟ. ರಶ್ಮಿ ಕಸಿವಿಸಿಗೊಂಡಳು. ಆದರೆ ಅವಳಿಗೆ ಏನೂ ಹೇಳಲಾಗದ ಪರಿಸ್ಥಿತಿ. ಹಾಯ್ ಲವ್ ಬರ್ಡ್ಸ್ ಎಂದ ಸದ್ದಿಗೆ ತಿರುಗಿದರು ರಶ್ಮಿ ಪ್ರೀತಮ್. ಸೂರ್ಯ ಮದುಮಗ ಎಂದು ಪ್ರೀತಮ್ ತಬ್ಬಿದ. ಒಬ್ಬರೊಬ್ಬರ ಕುಶಲೋಪರಿ ವಿಚಾರಿಸಿದರು. ರಶ್ಮಿ ನಿಮ್ಗೊಂದು ಸರ್ಪ್ರೈಸ್ ಎಂದು ತನ್ನ ಬಲಕ್ಕೆ ತಿರುಗಿ ಕೈ ಸನ್ನೆ ಮಾಡಿದ. ಆಗ ಒಬ್ಬ ವ್ಯಕ್ತಿ ಬಂದು ರಶ್ಮಿಳ ಎದುರಿಗೆ ನಿಂತ. ಅಣ್ಣ ನೀನಾ? ಆಶ್ಚರ್ಯದಿಂದ ಅವನನ್ನು ತಬ್ಬಿದಳು. ಅವಳ ಕಣ್ಣಲ್ಲಿ ನೀರಿತ್ತು. ನಿನ್ನ ಎಷ್ಟು ಮಿಸ್ ಮಾಡಿಕೊಂಡೆ ಗೊತ್ತಾ? ಹೌದು, ನೀನೇನಿಲ್ಲಿ? ಆಗ ಸೂರ್ಯ, ವಿನಯ್ ನನ್ನ ಜೂನಿಯರ್. ಇಬ್ಬರು ಫಾರಿನ್ನಲ್ಲಿ ಒಂದೇ ಕಾಲೇಜಿನಲ್ಲಿ MBBS ಮಾಡಿದ್ದು. ಇಬ್ಬರು ಒಂದೇ ನಾಡಿನಿಂದ ಬಂದಿದ್ದು ತುಂಬ ಖುಷಿಯಾಯಿತು. ತುಂಬ ಆತ್ಮೀಯರಾದ್ವಿ. ಪುಟ್ಟ, ನಾನು ಹೇಳಿದ್ದೆ ನಿಂಗೆ, ಸರ್ಪ್ರೈಸ್ ಹೇಗಿತ್ತು ಪುಟ್ಟ ಎಂದು ವಿನಯ್ ಕೇಳಿದೆನ. ಅಣ್ಣ ತುಂಬ ಖುಷಿಯಾಯಿತು. ಇವರೇ ನನ್ನ ಗಂಡ ಪ್ರೀತಮ್. ಪ್ರೀತಮ್ ಹ್ಯಾಂಡ್ಸಮ್, ನನ್ನ ರಶ್ಮಿ ಮನಸ್ಸು ಕದ್ದವನು ಎಂದು ಮಾತನಾಡಿಸಿದ. ಪುಟ್ಟ, ನಿನಗೆ ಇನ್ನೊಂದು ಸರ್ಪ್ರೈಸ್. ಏನು ಗೊತ್ತಾ? ನಾಳೆ ಗೊತ್ತಾಗುತ್ತೆ. ಸರಿ ಅಣ್ಣ, ನಿನ್ನ ಸರ್ಪ್ರೈಸ್ ಇನ್ನೆಷ್ಟು ಇದೆಯೋ? ಎಲ್ಲರೂ ನಗುತ್ತಾ ಹರಟಿದರು. ರಶ್ಮಿ ಪ್ರೀತಮ್ ರಿಸೆಪ್ಷನ್ ಮುಗಿಸಿ ಮತ್ತೆ ರೂಮ್ಗೆ ಬಂದರು. ರಶ್ಮಿ ಏನೊಂದು ಮಾತನಾಡದೆ ಬೆಡ್ ಮೇಲೆ ಮಲಗಿದಳ. ಅವಳು ಮಲಗಿದ ನಂತರ ಅವಳೊಂದಿಗೆ ಮಾತಿಗಿಳಿದ ಪ್ರೀತಮ್. ಮುದ್ದು, ಇವತ್ತು ನೀನೆಷ್ಟು ಚಂದ ಕಾಣುತ್ತಿದ್ದೆ ಗೊತ್ತೇನೋ? ನನ್ನ ದೃಷ್ಟಿಯೇ ತಾಕುತ್ತೆ ನಿನಗೆ. ಹಬ್ಬ, ನನ್ನಿಂದ ಇನ್ನೂ ಆಗದು. ಆ ನಿನ್ನ ತುಟಿ ಮೇಲಿರೋ ಮಚ್ಚೆ ನನ್ನ ಸಂಯಮ ಕೆಡಿಸುತ್ತಿತ್ತು. ಒಮ್ಮೆ ಅದರ ಮೇಲೆ ನನ್ನ ತುಟಿಯ ಮುದ್ರೆ ಒತ್ತಲ ಎಂದು ಬಾಗಿದನು. ಬೇಡ ಬೇಡ, ಎಚ್ಚರ ಆದರೆ ಕಾಳಿ ರೂಪ ತಾಳುತ್ತಾಳೆ ಎಂದು ಸುಮ್ಮನೆ ಅವಳ ಮುಖ ನೋಡುತ್ತಾ ನಿದ್ರೆಗೆ ಜಾರಿದ. ಮಾರನೇ ದಿನ ರಶ್ಮಿ ಪ್ರೀತಮ್ ಆರಿಸಿದ ಸ್ಯಾರಿಯಲ್ಲಿ ದೇವತೆ ಥರ ಕಾಣುತ್ತಿದ್ದಳು. ಪ್ರೀತಮ್ಗೆ ರಶ್ಮಿಳನ್ನ ಕದ್ದು ನೋಡೋದೇ ಒಂದು ಕೆಲಸವಾಗಿದ್ದ. ರಶ್ಮಿಳ ಬಳಿ ಒಂದು ಸುಂದರವಾದ ಯುವತಿ ಸೀರೆ ಹುಟ್ಟು ಬರುತ್ತಿದ್ದಳು. ಅವಳ ಮುಖ ಗೋಚರಿಸಿದ್ದಂತೆ ಅವಳಿಗೆ ಆಶ್ಚರ್ಯ. ಮೌನಿಷಾ ಎಂದು ಅವಳನ್ನು ಅಪ್ಪಿದಳು. ಹೇ ಮೌನಿ, ನೀನೇನಿಲ್ಲಿ? ನಿನ್ನ ನೋಡದೆ ವರ್ಷವಾಯಿತು. ಅವಳ ಮಾತಿಗೆ ನಗುವಂದೇ ಮೌನಿಷಾಳ ಉತ್ತರ. ನಾನು ಹೇಳ್ತೀನಿ ಪುಟ್ಟ ಎಂದು ವಿನಯ್ ಬಂದನು. ಪುಟ್ಟ, ನಿನ್ನ ಇನ್ನೊಂದು ಸರ್ಪ್ರೈಸ್ ಇವಳೆ ಕಣೆ, ನಿನ್ನ ಅತ್ತಿಗೆ. ಅಣ್ಣ, ಏನು ಹೇಳ್ತಿದ್ಯಾ? ಅತ್ತಿಗೆನಾ? ಹೌದು ಪುಟ್ಟ, ನಾನು ಮುಂಬೈಗೆ ಇಂದು ಇಂಟರ್ನ್ಶಿಪ್ಗೆ ಬಂದಾಗ ಇವಳ ಪರಿಚಯವಾಯಿತು. ಆ ಪರಿಚಯ ಸ್ನೇಹಕ್ಕೆ ತಿರುಗಿತು. ಸ್ನೇಹ ಪ್ರೀತಿ ಆಯಿತು. ಅಣ್ಣ, ನೀನು ಈ ಜಗಳ ಗಂಟಿನ ಹೇಗೆ ಲವ್ ಮಾಡಿದೆ? ಇನ್ಮುಂದೆ ನಿನ್ನ ಕತೆ ಮುಗೀತು ಎಂದು ಗೆಳತಿಯನ್ನ ರೇಗಿಸಿದಳು ರಶ್ಮಿ. ಶ್ಮಿ, ನೀನು ನಿನ್ನ ಅಣ್ಣ ಬಳಿ ನನ್ನ ಬಗ್ಗೆ ಚಾಡಿ ಹೇಳುತ್ತಿದ್ದೀಯಾ ಎಂದು ಮೂತಿ ಉಬ್ಬಿಸಿದಳ. ಪುಟ್ಟ, ನೀನೇನು ಹೇಳೋದು ಬೇಡ. ಆಗಲೇ ಈ 6 ತಿಂಗಳಲ್ಲಿ ಅನುಭವವಾಗಿದೆ ಇವಳು ಯಾವ ರೇಂಜ್ಗೆ ಜಗಳ ಗಂಟಿ ಎಂದು. ವಿನಯ್ ಕೂಡ ಅವಳನ್ನು ರೇಗಿಸಿದ. ಹೋಗಿ ನೀವಿಬ್ಬರು ನನ್ನ ಜೊತೆ ಮಾತನಾಡಬೇಡಿ ಎಂದು ಹುಸಿಕೋಪ ತೋರಿಸಿದಳ.
ಪುಟ ನೀನು ಹೋಗು, ಪ್ರೀತಮ್ ಕಾಯುತ್ತಿರುತ್ತಾನೆ. ಇವಳನ್ನು ಹೇಗೆ ಸಮಾಧಾನ ಮಾಡಬೇಕು ಅಂತ ನನಗೆ ಗೊತ್ತು. ರಶ್ಮಿ ನಗುತ್ತಾ ಹೊರಟಳು. ದೂರದಿಂದ ಅವಳನ್ನೇ ವೀಕ್ಷಿಸುತ್ತಿದ್ದ ಪ್ರೀತಮ್ ಅವಳ ನಗು ಕಂಡು, ನೀನು ಎಲ್ಲರ ಜೊತೆ ಎಷ್ಟೊಂದು ಹರಟುತ್ತೀಯ, ನಗುತ್ತೀಯ, ಆದರೆ ನನ್ನ ಜೊತೆ ಎಂದು ವಿಷಾದದ ನಗೆ ಬೀರಿದ. ಏನ್ ಮೇಡಮ್ ಜಿ, ದಿನ ಜೀನ್ಸ್ನಲ್ಲಿ ಇರೋರು ಇವತ್ತು ಸ್ಯಾರಿ ಹುಟ್ಟಿ ತುಂಬ ಚೆನ್ನಾಗಿ ಕಾಣ್ತಿದ್ದೀರಾ ಎಂದು ವಿನಯ್ ಅವಳನ್ನು ತನ್ನ ಬಳಿ ಎಳೆದುಕೊಂಡ. ಆ ಕೂಡಲೇ ಅವಳ ಕೋಪ ಕರಗಿ ಹೋಯಿತು. ಇವತ್ತು ತುಂಬ ಅಂದರೆ ತುಂಬ ಚೆನ್ನಾಗಿ ಕಾಣಿಸ್ತಿದೀಯಾ, ಲೈಕ್ ಏಂಜಲ್ ಎಂದು ಸಣ್ಣದಾಗಿ ಅವಳ ಕಿವಿ ಬಳಿ ಉಸಿರಿದ. ಕಂಪಿಸಿದಳು ಮೌನೇಶ. ನಾನು ಇಲ್ಲೇ ಇದ್ದರೆ ಮತ್ತೆ ಏನಾದರೂ ತಪ್ಪು ನನ್ನಿಂದ ಆಗುತ್ತೆ ಬಾ ಎಂದು ನಗುತ್ತಾ ಹೋದ. ಮೌನೇಶ ಅಲ್ಲೇ ನಾಚಿ ನೀರಾದಳು. ರಶ್ಮಿಗೆ ಪ್ರೀತಮ್ ಮೇಲಿರುವ ಅನುಮಾನ ಹೋಗಿ ಮತ್ತೆ ಒಂದಾಗುತ್ತಾರಾ ಇವರಿಬ್ಬರು. ವಾಯುರಾಜ್ ಪ್ರೀತಮ್ ಕಂಪನಿಯನ್ನು ಏನು ಮಾಡಲಿದ್ದಾನೆ? ಕಾಯ್ದು ನಿರೀಕ್ಷಿಸಿ. ಭಾಗ 12 ಮುಂದುವರಿಯುತ್ತದೆ. ಭಾಗ 12ರ ನೋಟಿಫಿಕೇಷನ್ಸ್ ನಿಮಗೆ ಬರಬೇಕು ಅಂತ ಅಂದರೆ ಈ ಕೂಡಲೇ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಹಾಗೆಯೇ ಈ ಒಂದು ಕತೆ ನಿಮಗೆ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆಯೇ ಕಾಮೆಂಟ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ.